ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ರೋಸ್ ಫೇಸ್ ವಾಶ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೋಸ್ಕರ ನಾನು ಡಿಸ್ಟಿಲ್ಡ್ ವಾಟರ್ ತೊಗೊಂಡಿದ್ದೀನಿ. ಇದು 15 ಗ್ರಾಮ್ ಡಿಸ್ಟಿಲ್ಡ್ ವಾಟರ್ ತೊಗೊಂಡಿದ್ದೀನಿ. ಪ್ಲಸ್ ರೋಸ್ ವಾಟರು 12.5 ಗ್ರಾಮ್ ತೊಗೊಂಡಿದ್ದೀನಿ. ಇದು ಪ್ರತಿಯೊಬ್ಬರು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಮಿನಿಮಮ್ ವಸ್ತುಗಳನ್ನು ಯೂಸ್ ಮಾಡಿಬಿಟ್ಟು ನಾನು ಮಾಡಿರೋದು. ಇದು ಗುಡ್ ಫಾರ್ ಸೆನ್ಸಿಟಿವ್ ಸ್ಕಿನ್, ಅವ್ರಿಗೆ ಒಳ್ಳೆಯದು, ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆ್ಯಕ್ನೆ ಬರೋಲ್ಲ, ಆಮೇಲೆ ಹೈಡ್ರೇಟ್ ಆಗುತ್ತೆ ಸ್ಕಿನ್ನು. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಈಗ ನಾನು ಡಿಸ್ಟಿಲ್ಡ್ ವಾಟರು ಪ್ಲಸ್ ರೋಸ್ ವಾಟರು ಎರಡನ್ನೂ ಒಂದು ಗ್ಲಾಸಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಪ್ರಿಸರ್ವೇಟಿವ್ ಹಾಕ್ತಾಯಿದ್ದೀನಿ. ಪ್ರಿಸರ್ವೇಟಿವ್ ಯಾಕೆ ಹಾಕ್ತಿರೋದು ಅಂತಂತಂದರೆ ಬೇಗ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ 0.25 ಗ್ರಾಮ್ ಪ್ರಿಸರ್ವೇಟಿವ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಆದಮೇಲೆ ನಾವು 1.75 ಗ್ರಾಮು ವೆಜಿಟೇಬಲ್ ಗ್ಲಿಸರಿನ್ನ ತಗೊಂಡ್ಬಿಟ್ಟು ಅದಕ್ಕೆ ಝ್ಯಾಂಥನ್ ಗಮ್ ಅಂತ ಸಿಗುತ್ತೆ ನಿಮಗೆ ಆನ್ಲೈನಲ್ಲೆಲ್ಲ, ಅದನ್ನು 1 ಗ್ರಾಮ್ ಹಾಕಿಬಿಟ್ಟು ಎರಡನ್ನು ಮಿಕ್ಸ್ ಮಾಡೋಣ. ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂದರೆ ಥಿಕ್ನರ್ ಆಗಿ ನಾವು ಇದನ್ನು ಯೂಸ್ ಮಾಡೋದು. ಸೊ ನಿಮಗೆ ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಬೇಕು ಅಂದಾಗ ನಾವು ಇದನ್ನು ಕರೆಕ್ಟ್ ಮೆಷರಲ್ಲಿ ಯೂಸ್ ಮಾಡಿದರೆ ನಿಮ್ಗೆ ಆ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದೆರಡು ತಗೋತಾ ಇದ್ದೀನಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಸೈಡಲ್ಲಿ ಎತ್ತಿಡೋಣ. ಸೊ ಇದು ಆದಮೇಲೆ ಈ ಫೇಸ್ ವಾಶಿಗೆ ಫೋಮಿಂಗ್ ಬರಬೇಕಲ್ವ, ಪ್ಲಸ್ ನಿಮಗೆ ಫೇಸ್ ವಾಶ್ ಥರ ಅನ್ನಿಸ್ಬೇಕು ಅಂದಾಗ ನಾವು ಕೋಕೋ ಗ್ಲೂಕೋಸೈಡ್ ಅಂತ ಬರುತ್ತೆ ಒಂದು ಸರ್ಫ್ಯಾಕ್ಟೆನ್ಸಸ್, ಅದನ್ನು ನಾನು 15 ಗ್ರಾಮ್ ತಗೊಂಡು ಈ ಡಿಸ್ಟಿಲ್ ವಾಟರು ರೋಸ್ ವಾಟರ್ ಇರುತ್ತಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಅದು ಬ್ಲೆಂಡ್ ಆಗಬೇಕು, ಜೆಂಟಲ್ ಮಿಕ್ಸ್ ಆಗಬೇಕು. ಇದು ಆದಮೇಲೆ ಇದನ್ನು ಸೈಡಿಗೆ ಇಟ್ಬಿಟ್ಟು ನಾನು ಮನೆಯಲ್ಲೇ ರೋಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು 3.75 ಗ್ರಾಮ್ ತೊಗೊಳ್ತೀನಿ. ಇದನ್ನು ಏನು ನಾವು ಇವಾಗ ಡಿಸ್ಟಿಲ್ ವಾಟರು ರೋಸ್ ವಾಟರು ಕೋಕೋ ಗ್ಲೂಕೋಸೈಡ್ ಮಿಕ್ಸ್ಚರ್ ಇದೆಯಲ್ಲ, ಮಿಕ್ಸ್ ಮಾಡಿರೋದು ಅದರಲ್ಲಿ ಹಾಕೋಣ. ಅದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆದಮೇಲೆ ಅದು ನೋಡಿ ಈ ಕಲರ್ ಬಂದಿದೆ. ನಾವು ಇದಕ್ಕೆ ಯಾವುದೇ ಕಲರು ಅದೆಲ್ಲ ಏನು ಆ್ಯಡ್ ಮಾಡಿಲ್ಲ. ಅದಾದಮೇಲೆ ನಾವು ಇದಕ್ಕೆ pH ಟೆಸ್ಟ್ ಮಾಡೋಣ ಎಷ್ಟಿದೆ ಅಂತ. pH ಟೆಸ್ಟ್ ಮಾಡಬೇಕು ಅಂದರೆ 8 ಗ್ರಾಮ್ ಡಿಸ್ಟಿಲ್ಡ್ ವಾಟರ್ಗೆ 2 ಗ್ರಾಮ್ ನಾವೀಗೇನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು pH ಟೆಸ್ಟ್ ಮಾಡಬೇಕು. ಸೊ ನಾನು ಇವಾಗ ಇಲ್ಲಿ 8 ಗ್ರಾಮು ಡಿಸ್ಟಿಲ್ ವಾಟರು ಪ್ಲಸ್ 2 ಗ್ರಾಮು ನಾವೇನು ಇವಾಗ ರೆಡಿ ಮಾಡಿಟ್ಟಿದ್ದೀವಲ್ಲ ಲೋಷನ್ನು ಅದನ್ನು ಮಿಕ್ಸ್ ಮಾಡಿಬಿಟ್ಟು, ಇದು ನನ್ನ ಹತ್ರ ಇರೋ ಸ್ಟ್ರಿಪ್ಸು, ಡಿಜಿಟಲ್ ಕೂಡ ಬರುತ್ತೆ, ಇದ್ದವ್ರು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಟೆಸ್ಟ್ ಮಾಡಿದಾಗ ಇದು ಅರೌಂಡು 9 to 10 ಇರುತ್ತೆ. ಏಕೆ ಅಂತಂದರೆ ನಾವು ಕೋಕೋ ಗ್ಲೂಕೋಸೈಡ್ ಯೂಸ್ ಮಾಡಿದ್ದೀವಲ್ಲ, ಹಾಗಾಗಿ pH ಜಾಸ್ತಿ ಇರುತ್ತೆ. ನಾವು ಇವಾಗ ಇದನ್ನು ಬ್ಯಾಲೆನ್ಸ್ ಮಾಡಬೇಕಂತಂದರೆ ನಾವು ಸ್ವಲ್ಪ ಸಿಟ್ರಿಕ್ ಆಸಿಡ್ ಯೂಸ್ ಮಾಡಬೇಕಾಗುತ್ತೆ. ಸೊ ಸಿಟ್ರಿಕ್ ಆಸಿಡ್ ಎಷ್ಟು ಅಂದರೆ 0.75 ಸಾಕು. ಇದನ್ನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಾದಮೇಲೆ ನಾವು ಮತ್ತೆ pH ಟೆಸ್ಟ್ ಮಾಡೋಣ. ಸೊ ನಾವು ಅದು ಹಾಕಿದ ತಕ್ಷಣ ನೋಡಿ ಆವಾಗ ಡಾರ್ಕ್ ಕಲರ್ ಇತ್ತು, ಈಗ ಲೈಟ್ ಕಲರ್ ಆಗಿ ಚೇಂಜ್ ಆಗ್ತಾಯಿದೆ. ಸೊ ಮತ್ತೆ 8 ಗ್ರಾಮು ಡಿಸ್ಟಿಲ್ ವಾಟರ್ ತಗೊಂಡು ಪ್ಲಸ್ 2 ಗ್ರಾಮು ನಾವೀಗೇನು ರೆಡಿ ಮಾಡಿಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನನ್ನ ಹತ್ರ ಇರೋ ಒಂದು pH ಸ್ಟ್ರಿಪ್ ಇರುತ್ತಲ್ಲ ಅದರಿಂದ ನಾವು ಚೆಕ್ ಮಾಡೋಣ. ನಮಗೆ ಬೇಕಾಗಿರೋದು 5 to 5.5 pH. ಸೊ ಈಗ ಮತ್ತೆ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ. ರೆಡಿಯಾಗಿದೆ ಇದು. ಈಗ ನಾನು ಮತ್ತೆ ನೋಡ್ತಾ ಇದ್ದೀನಿ. ಈಗ ನಮ್ಮದು pH ಕರೆಕ್ಟಾಗಿ ಬಂದಿದೆ, 5 ಬಂದಿದೆ. ಸೊ ಇದು ಪರ್ಫೆಕ್ಟು. ಈಗ ಇದು ರೆಡಿಯಾಗಿದೆ. ನಾವು ಇದಕ್ಕಿವಾಗ ನಾವೇನು ಝ್ಯಾಂಥಮ್ ಗಮ್ಮು ಮತ್ತು ವೆಜಿಟೇಬಲ್ ಗ್ಲಿಸರಿನ್ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡೋಣ. ಅದನ್ನು ಚೆನ್ನಾಗಿ ಜೆಂಟಲ್ ಮಿಕ್ಸ್ ಮಾಡೋಣ, ಏಕೆಂದರೆ ಇದೇ ಥಿಕ್ನರು. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು.
ಆವಾಗಲೇ ನಿಮಗೆ ಇದು ಫೇಸ್ ವಾಶ್ದು ಕನ್ಸಿಸ್ಟೆನ್ಸಿ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿದನ್ನು 1 ಡೇ ವೆಯ್ಟ್ ಮಾಡಬೇಕಾಗುತ್ತೆ. ಕವರ್ ಮಾಡಬೇಕು. ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಅದರಲ್ಲಿ ಕವರ್ ಮಾಡಿ, ಇಲ್ಲ ಅಂತಂದರೆ ನಾರ್ಮಲ್ ಕವರಲ್ಲೇ ಕವರ್ ಮಾಡೋಣ. ಕವರ್ ಮಾಡಿಬಿಟ್ಟು ನಾವು 1 ಡೇ ಇದನ್ನು ಸೈಡಿಗೆ ಎತ್ತಿಡೋಣ. ಸೊ ಆಫ್ಟರ್ 1 ಡೇ ಆದಮೇಲೆ ಹೇಗಾಗಿದೆ ಅಂತ ನೋಡೋಣ. ಈಗ ಇದು 1 ಡೇ ಆಗಿದೆ. ಇವಾಗ ಇದು ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ ನಾವು ನೋಡೋಣ. ಈಗ ಓಪನ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಾಗಿದೆ. ಎಲ್ಲ ಬಬಲ್ಸ್ ಎಲ್ಲ ಕರೆಕ್ಟಾಗಿ ಸೆಟಲ್ ಡೌನ್ ಆಗಿ ಚೆನ್ನಾಗಾಗಿದೆ. ಒಂದು ಸತಿ ಜೆಂಟಲ್ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾವು ಬಾಟಲ್ಗೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಯಾವುದೇ ಕಲರ್ ಆಗಲಿ ಬೇರೆ ಏನೂ ಕಲರಿಂಗಿಂದು ನೀರು ಏನೂ ಹಾಕಿಲ್ಲ. ಇದು ನ್ಯಾಚುರಲ್ ಆಗಿ ಬಂದಿರೋ ಕಲರು. ಇದು ಡಿಪೆಂಡ್ಸ್ ಅಪಾನ್ ರೋಸ್. ನೀವೇನು ರೋಸ್ ಎಕ್ಸ್ಟ್ರಾಕ್ಟ್ ಮಾಡಿಟ್ಕೊಳ್ತೀರೋ ಅದ್ರ ಮೇಲೆ ಕಲರ್ ಡಿಸೈಡ್ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಈಗ ನಾನು ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಹೇಗೆ ಬಬಲ್ಸ್ ಎಲ್ಲ ಬರುತ್ತೆ ಅಂತ. ಸ್ವಲ್ಪ ತಗೊಂಡು ನಾನು ನೀರಲ್ಲಿ ವಾಶ್ ಮಾಡ್ತೀನಿ. ಸೊ ಇದು ಚೆನ್ನಾಗಿ ಬಬಲ್ಸ್ ಬರುತ್ತೆ, ನೀಟಾಗಿ ಕ್ಲೆನ್ಸ್ ಆಗುತ್ತೆ, ಕ್ಲೀನ್ ಮಾಡುತ್ತೆ. ನೀರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಈಗ ನೋಡಿ ಚೆನ್ನಾಗಿ ಬಬಲ್ಸ್ ಬಂದಿದೆ. ಇದನ್ನು ನಿಮಗೆ ರೆಗ್ಯುಲರ್ ಯೂಸಿಂದ ಇದು ಆಂಟಿ ಇನ್ಫ್ಲಮೇಟ್ರಿ ಆಗಿ ವರ್ಕ್ ಆಗುತ್ತೆ ಮತ್ತು ಆ್ಯಕ್ನೇನ ಕಡಿಮೆ ಮಾಡುತ್ತೆ. ಇದು ಎಕ್ಸ್ಪೆಷಲಿ ಗುಡ್ ಫಾರ್ ಸೆನ್ಸಿಟಿವ್ ಸ್ಕಿನ್ನು ಮತ್ತು ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಇದು ಸ್ಲೋ ಡೌನ್ ಮಾಡುತ್ತೆ ಏಜಿಂಗ್ನ. ಇದನ್ನು ರೆಗ್ಯುಲರ್ ನೀವೇ ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ. ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ಸು ನಿಮಗೆ ಇಷ್ಟ ಆಯ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಶೇರ್.